ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಪಾದಯಾತ್ರೆ ಈಗಾಗಲೇ ಬಿಜೆಪಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಮಹಿಳಾ ಕಾರ್ಯಕರ್ತರಿದ್ದಾರೆ, ಮಾತಾಡಿಸ್ತೀರಿ. ಏನಿದು ಜನಾಕ್ರೋಶ ಪಾದಯಾತ್ರೆ? ಇದು ಸರ್ 33% ಏನು ಮಹಿಳಾ ಮೀಸಲಾತಿಯನ್ನು ಕಾಂಗ್ರೆಸ್ ಸರ್ಕಾರ ಹಾಗೂ ಅದರ ಮಿತ್ರ ಪಕ್ಷಗಳು ಸೇರಿ ಏನು ಒಂದು ರದ್ದುಗೊಳಿಸಿದ್ದಾರೆ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಒಂದು ರೊಚ್ಚಿಗೆದ್ದು ದೇಶಾದ್ಯಂತ ಎಲ್ಲ ಕಡೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಇದು ಯಶಸ್ವಿಯಾಗಿ ಬರುತ್ತದೆ. ಮುಂದಿನ ಬರುವ ದಿನಗಳಲ್ಲಿ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ನಮಗೂ ಒಂದು 33% ಮಹಿಳಾ ಮೀಸಲಾತಿಯನ್ನು ಕೊಟ್ಟೇ ಕೊಡುತ್ತಾರೆ ಅಂತ ನನ್ನ ಜನರಲ್ಲಿ ಕೇಳಿಕೊಂಡು. ಅಂದ್ರೆ ಈಗಾಗಲೇ ಮೇಡಮ್ 2006ರಲ್ಲಿ ಕಾಂಗ್ರೆಸ್ನವರು ಇದನ್ನ ಅನುಷ್ಠಾನಕ್ಕೆ ತರ್ತಾ ಇದ್ರು, ಬಿಜೆಪಿ ಅವರು ಇದಕ್ಕೆ ಅಪೋಸ್ ಮಾಡಿದ್ರ ಅಂತ ಅವ್ರು ಆರೋಪ ಮಾಡ್ತಾರೆ. ಬಿಜೆಪಿಯವರು ಯಾವತ್ತೂ ಅಪೋಸ್ ಮಾಡಿಲ್ಲ ಸರ್. ಆಕ್ಚುಲಿ ಇದು ಅಂಬೇಡ್ಕರ್ ಇರುವಾಗ್ಲಿಂದನೂ ಇದು ಒಂದು ಜಾರಿಗೆ ತಂದಿದ್ರು. ಅಂಬೇಡ್ಕರ್ ಕನಸನ್ನು ಇವರು ನೆನಪು ಮಾಡ್ಲಿಕ್ಕೆ ಕೊಟ್ಟಿಲ್ಲ ಕಾಂಗ್ರೆಸ್ನವರು. ಈಗ ಬಿಜೆಪಿಯಿಂದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಹೆಣ್ಮಕ್ಳು ರಾಜಕೀಯವಾಗಿ ಒಂದು ಮುಂದೆ ಬರಲಿ ಅಂತ ಅವರು ಒಂದು ಕನಸನ್ನು ಹೆಣ್ಮಕ್ಳ ಕನಸನ್ನ ಒಂದು ಈಡೇರಿಸ್ತಿದ್ರು. ಆ ಕನಸಿಗೂ ಇವರು ಭಂಗ ತರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದೇನು ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಹುನ್ನಾರದಿಂದ ನಮ್ಮ ಮಹಿಳೆಯರಿಗೆ ಏನ್ ಸಿಗ್ಬೇಕಾಗಿತ್ತಲ್ಲ ಹಕ್ಕನ್ನ ಇವು ಕಾಂಗ್ರೆಸ್ನವರು ಮೊದ್ಲಿಂದಾನು ಯಾವಾಗ ಹೆಣ್ಣಿಗೆ ಯಾವಾಗಾದ್ರೂ ಏನಾದ್ರೂ ಒಂದು ಅವ್ರನ್ನ ಹಿಂದಿಟ್ಟು ನೋಡ್ಬೇಕು, ಅವ್ರ ಮೇಲೆ ಏನಾದ್ರೂ ಶೋಷಣೆ ಮಾಡ್ಬೇಕು, ದಬ್ಬಾಳಿಕೆ ಮಾಡ್ಬೇಕಂತ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ನಮ್ಮ ಬಿಜೆಪಿ ಅವರು ಯಾವಾಗಿದ್ರು ಹೆಣ್ಣಿಗೆ ಯಾವತ್ತಿದ್ರು ಒಂದು ಪಕ್ಷ ನಮ್ಮ ಪಾರ್ಟಿಯಲ್ಲಾತು ಸಮಾಜದಲ್ಲಾತು ಇಡೀ ಯಾವ ಕ್ಷೇತ್ರದಲ್ಲೇ ಇದಾರಲ್ಲ ಹೆಣ್ಮಕ್ಳು ಅವ್ರನ್ನೆಲ್ಲ ಯಾವಾಗಲೂ ಮಹಿಳೆ ಅಂದ್ರೆ ಒಂದು ಮಹತ್ತರವಾದ ಉನ್ನತ ಎತ್ತರದ ಸ್ಥಾನಕ್ಕೆ ಕೊಟ್ಟು ನೋಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ಇದು ಕಳೆದ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದನೂ ಈ ಒಂದು ಮಹಿಳಾ ಮಸೂದೆ ಬಿಲ್ಲನ್ನ ಅವ್ರು ಜಾರಿಗೆ ತಂದ್ರು ಕೂಡ ಇವರು ತಮ್ಮ ಷಡ್ಯಂತ್ರ ಕುತಂತ್ರದಿಂದ ಮಿತ್ರ ಪಕ್ಷಗಳ ಒಂದು ಸಹಾಯದಿಂದ ಇವರು ನಮ್ಮ ಇದೇನು 33% ಇದೆ ಅಲ್ಲ ಅದನ್ನ ಅವರು ಕಡೆಗಣಿಸ್ತಾನೆ ಬಂದಿದ್ರು. ಆದ್ರೆ ಈ ಸಲ ನಮ್ಮ ನರೇಂದ್ರ ಮೋದಿ ಅವರು ದಿಟ್ಟತನ ಒಂದು ಮೆಟ್ಟಿ ನಿಂತೆ ಇದನ್ನ ನಾವು ಈ ಸಲ ಹೇಗಾದ್ರೂ ಮಾಡಿ ನಾವು ಇದನ್ನ ಜಾರಿಗೆ ತರಲೇಬೇಕಾ ಅಂತ ಶತಸಿದ್ಧ ಮಾಡ್ಕೊಂಡ್ರು ಕೂಡ ಮೊನ್ನೆ ಇದರಲ್ಲಿ ನಮಗೆ ತುಂಬಾನೇ ಒಂದು ಸೋಲು ಉಂಟಾಗಿದೆ. ಆದ್ರೆ ಇದನ್ನ ನಾವು ಯಾರು ಧೃತಿಗೆಡದೆ ನಮ್ಮ ಯಾರು ಬಿಜೆಪಿ ನಾಯಕರು ಧೃತಿಗೆಡಲ್ಲ, ನಮ್ಮ ಮಹಿಳೆಯರಂತೂ ನಾವು ಮೊದ್ಲೇ ಧೃತಿಗೆಡಲ್ಲ. ಯಾಕಂದ್ರೆ ಹೆಣ್ಣು ಒಲಿದರೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಏನಿದೆ ಅಲ್ಲ, ಸೊ ಈಗ ನಾವು ಮುನಿದ್ ಬಿಟ್ಟಿದ್ದೇವೆ. ಸೊ ಈಗ ನಾವು ತುಂಬಾನೇ ಹೆಮ್ಮಾರಿಗಳಾಗಿ ನಮ್ದು ಏನ್ ಹಕ್ಕ ನಮಗೂ ಕೊಡದೆ ಇದ್ರು ನಾವು ಅದನ್ನ ತಗೋತೇವೆ ಅಂತ ಈ ಒಂದು ನಾವು ಇಡೀ ರಾಜ್ಯಾದ್ಯಂತ ಈ ಒಂದು ಮಹಿಳಾ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.